ಆಗ್ತಿಲ್ಲ. ಪಾಪ ನಿಮ್ಮ ದೊಡ್ಡಪ್ಪ, ಅವ್ರಿಗೆ ವಯಸ್ಸಾಗಿದೆ, ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತಾನೆ ನಾನು ಈ ತಾಳಿ ಕಟ್ಕೊಂಬಂದಿದ್ದು, ಅವ್ರ ಆಸ್ತಿಗೋಸ್ಕರ ಅಲ್ಲ. ಐನೋ, ನನಗೆ ನಿನ್ನ ಬಗ್ಗೆ ಗೊತ್ತಿಲ್ವಾ? ಅದೆಲ್ಲ ಸರಿ, ಆದರೆ ನನಗೊಂದು ಡೌಟ್ ಇದೆ. ಡೌಟಾ? ಏನದು? ಈ ವಿಷಯನ ಹೊರಗಡೆನೆ ಎಲ್ಲಾದರೂ ಕರೆದು ತಾಳಿ ಕೊಡ್ಬೋದಿತ್ತಲ್ವಾ? ದೇವಸ್ಥಾನನೇ ಯಾಕೆ? ಅದು ಅಲ್ಲದೆ ಈ ತಾಳಿನ ಅರ್ಚಕ್ರ ಹತ್ರ ಕೊಟ್ಟು ಯಾಕೆ ಪೂಜೆ ಮಾಡಿಸ್ದೆ? ಇಷ್ಟೇನಾ ನಿನ್ನ ಡೌಟು? ಬರೀ ಡೌಟ್ ಅಲ್ಲ, ಟೆನ್ಷನ್ ಕೂಡ ಆಗಿತ್ತು. ಓ, ನಾನು ನಿನ್ನ ನಿಜವಾಗ್ಲೂ ಮದುವೆ ಆಗೋ ಪ್ಲ್ಯಾನ್ ಮಾಡಿದ್ದೆ ಅನ್ಕೊಂಡ್ಯಾ? ಏನು ಅನುಮಾನನಾ? ನನ್ನ ಅನುಮಾನ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ಉದ್ದೇಶ ಏನಾಗಿತ್ತು ಅಂತ ಹೇಳು. ಉದ್ದೇಶ ಏನೂ ಇಲ್ಲ ದಿವ್ಯಾ. ನೀನು ಹೇಳ್ದಾಗೆ ಮದುವೆ ಅನ್ನೋದು ಹುಡುಗಾಟ ಅಲ್ಲ. ಮದುವೆ ಬಗ್ಗೆ ನನಗೆ ನಿನಗಿಂತ ಜಾಸ್ತಿ ಕನ್ಸುಗಳಿದ್ದಾವೆ. ನೀನೇನೋ ಡ್ರಾಮಾಗೋಸ್ಕರ ತಾಳಿ ಹಾಕೊಳ್ತಿರ್ಬೋದು, ಆದರೆ ಮುಂದೆ ನೀನೇ ನನ್ನನ್ನು ಮದುವೆ ಆಗಬೇಕಾಗಿರೋದು. ನಾನು ತಾಳಿ ಕಟ್ಟಲಿಲ್ಲ ಅಂದರು ನಾನು ಕಟ್ಟೋ ತಾಳಿ ಮೊದಲನೇ ಸರಿ ನಿನ್ನ ಕುತ್ತಿಗೆಯಲ್ಲಿ ಇರುತ್ತಲ್ವಾ? ನೀನು ಹಾಕೋತಿರೋ ತಾಳಿ ನಾಟಕಕ್ಕಾದರೂ ಅದಕ್ಕೆ ಯಾವುದೂ ದೋಷ ಬರದೇ ಇರಲಿ ಅಂತ ಅರ್ಚಕ್ರ ಹತ್ರ ಪೂಜೆ ಮಾಡಿಸ್ದೆ. ಅದಕ್ಕೆ ನಮ್ಮಿಬ್ಬರಿಗೂ ಒಳ್ಳೇದಾಗಲಿ ಅಂತಾನೆ ನಮ್ಮಿಬ್ಬರ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದು. ಹಾಗಿದ್ರೆ ಇವಾಗ ನಾವು ನಿಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ತಿದ್ದೀವಾ? ಎಸ್, ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಹತ್ರ ಆಶೀರ್ವಾದ ತಗೊಂಡ್ರೆ ಆಯಿತು, ಪ್ರಾಬ್ಲಮ್ ಸಾಲ್ವ್. ಆದರೆ ಒಂದು ಕಂಡೀಷನ್, ನಾನು ನಮ್ಮ ಮನೆಗೆ ಬೇಗ ಹೋಗಬೇಕು. ಓಕೆ ದಿವ್ಯಾ, ಅವ್ರಿಗೆ ನೀನು ತೋರಿಸಿದ್ರೆ ಆಯಿತು. ಅವ್ರಿಗೆ ನಂಬಿಕೆ ಬಂದರೆ ಅಲ್ಲಿಗೆ ನನ್ನ ಕೆಲಸ, ಐ ಮೀನ್ ನಮ್ಮ ಕೆಲಸ ಆದಾಗೆ. ಆಮೇಲೆ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಹೊಡೋಣ? ಸರಿ. ಥ್ಯಾಂಕ್ ಯು ದಿವ್ಯಾ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಲವ್ ಯು. ಹೋಗೋಣ. ಏನ್ರಿ ಬಸಪ್ಪ, ಮನೆ ದೇವ್ರನ್ನೇ ಮರೆಯಾಗಿಟ್ಕೊಂಡು ಮನೆ ಹಾಳು ಕೆಲಸ ಮಾಡ್ತಿದ್ದೀರಾ? ನೀವು ಉದ್ಧಾರ ಆಗ್ತೀರಾ? ಓ ದೇವ್ರೆ, ನಿನ್ ಹಿಂದೆ ನಾವಿದೀವಿ ಅಂದ್ರೆ ಇದೇನ ಅರ್ಥ? ದೇವ್ರ ಹಿಂದೆನೆ ಅನ್ಯಾಯದ ದುಡ್ಡು ಬಚ್ಚಿಟ್ಟಿರೋ ನೀವು ಇನ್ ಜನಗಳಿಂದ ಏನೆಲ್ಲ ದ್ರೋಹದ ಕೆಲಸ ಮಾಡಿರ್ಬೋದು. ಮಾವ ಹಿಂಗ್ ಮಾಡೋಕೋದ್ರಿ? ಸುಮ್ಕಿರ ಮೀನಿನ. ಕಾನ್ಸ್ಟೇಬಲ್, ಇದನ್ನೆಲ್ಲ ನೋಟ್ ಮಾಡ್ಕೊಂಡು ಸೀಸ್ ಮಾಡಿ. ಬೇಡಿ ಬೇಡಿ. ಹೌದು, ಬೇಡಿನೇ. ನಿಮ್ ಕೈಗೆ ಬೇಡಿನೇ. ಹಾಗಿದ್ರೆ ಈ ಡೈರಿಲಿ ಬರ್ದಿರೋ ಒಂದೊಂದು ಲೈನ್ಗೂ ಬೇಜಾನ್ ಬೆಲೆ ಇದೆ ಅಂತಾಯ್ತು. ಸರ್, ಹಾಗಿದ್ರೆ ನೆಕ್ಸ್ಟ್ ಲೈನ್ ಯಾವುದು? ಡೈರಿ ಕೊಡಿ. ಸರ್. ಬುದ್ಧಂ ಶರಣಂ ಗಚ್ಚಾಮಿ.
ಇದರಲ್ಲಿ ಏನೂ ಇಲ್ಲ. ನಮ್ಮಲ್ಲಿ ಹೊಸಿ ನೆಮ್ಮದಿ ಇರಲಿ ಅಂತ ಬುದ್ಧನ್ ತಂದಿಟ್ಟಿವ್ನ ಅಷ್ಟೇ. ಇದು ಶೋ ಪೀಸು ಶೋ ಪೀಸು. ಪರವಾಗಿಲ್ಲ ಸರ್, ನಿಮ್ಮ ಶೋಗಳು ಶೋಕಿಗಳು ಏನೇನು ಅಂತ ನಮಗೂ ಗೊತ್ತಾಗ್ತಿದೆಯಲ್ಲ, ಇನ್ನೂ ಏನೇನಿದೆ ಅಂತ ಗೊತ್ತಾಗ್ಲಿ. ಇನ್ಸ್ಪೆಕ್ಟರ್. ಎಸ್ ಸರ್. ಕಾನ್ಸ್ಟೇಬಲ್. ಅಣ್ಣ ಹುಷಾರಣ್ಣ, ಹೊಡೆದೋಗ್ಬಿಟ್ಟ ಅಥವಾ ನಿಮ್ಮ ಮನೇಲಿ ಸುತ್ತಿಗೆ ಗಿತ್ಕೆ ಏನಾದ್ರು ಇದೆಯಾ? ಸುತ್ಕೆನಾ? ಆಯ್ತೆ. ಬೇಕಾಗಿತ್ತಾ? ತಗೋಬನ್ನಿ. ತಗೋಬತ್ತೀನಿ ರೀ. ಏ ಮಾದೇವಿ, ನಮ್ಮಲ್ಲಿ ಸುತ್ತಿಗೆ ಎಲ್ಲೇ ಐತೆ? ಆಯ್ತೆ ಮಾಮ, ತಗೋಬತ್ತೀನಿ ರೀ. ಮಾವ, ನೀನ್ ಹೇಳಿದ್ದು ಸರಿಯಾಗಿ ಐತೆ. ನಮ್ಮ ಮನೆಯಾಗೆ ಸುತ್ತಿಗೆ ಇಲ್ಲ. ಇಲ್ಲಿ ನೋಡಿಲಿ, ಪಿಕಾಸಿ ಐತೆ. ಕೊಡಿ ಅಮ್ಮ. ಸರ್, ಬಕೆಟ್ ಬಸ್ಸಪ್ಪ, ಹೊರಗಡೆ ಜನ ಬಡತನ ದುಡ್ಡಿಲ್ಲ ಅಂತ ಕಷ್ಟಪಡ್ತಾ ಇದ್ರೆ ಇರೋ ಬರೋ ದುಡ್ಡೆಲ್ಲ ನೀನೊಬ್ಬನೇ ನುಂಗಿ ನೀರು ಕುಡ್ದಿದ್ಯಲ್ಲ. ಅಲ್ಲ ಕಣೋ ಬಸಪ್ಪ, ತನ್ಗೇನೂ ಬೇಡ ಅಂತ ತ್ಯಾಗ ಮಾಡೋದವರು ಇವು ಬುದ್ಧ. ಅಂಥವ್ರನ್ನ ಕರ್ಕೊಂಬಂದು ಅವ್ರ ಅಡಿಲೇನೆ ಕಂತೆ ಕಂತೆ ದುಡ್ಡನ್ನ ಇಟ್ಟಿದ್ಯಲ್ಲ. ಈ ಬುದ್ಧನ ಬಗ್ಗೆ ಸ್ವಲ್ಪನಾದ್ರೂ ತಿಳ್ಕೊಳ್ಳೋ ಬುದ್ಧಿ ಬೇಡವೇನೋ ನಿನ್ ಬಾಯಿ ಮುನ್ನಾಕ.
ಆಸೆಯೇ ದುಃಖಕ್ಕೆ ಮೂಲ. ಬುದ್ಧ ನಿಮ್ಮಂತ ಬುದ್ಧಿ ಇಲ್ಲದೆ ಇರೋರ್ಗೆ ಹೇಳಿರೋದು. ಮಾವ ಈ ಒಡವೆ ಎಲ್ಲ ಯಾವಾಗ ಬಂತು ನನಗೆ ಗೊತ್ತೇ ಇಲ್ಲ. ಸುಮ್ಕಿರಮ್ಮೆ, ಎಲ್ಲ ಹೋಯ್ತೈತೆ ಅಂತ ನನಗೆ ಚಿಂತೆ ಆದ್ರೆ ಯಾವಾಗ ಬಂತು ಅಂತ ನಿನಗೆ ಚಿಂತೆ ಆಗೈತೆ. ಇನ್ಸ್ಪೆಕ್ಟರ್, ಇದೆಲ್ಲಾನು ಒಂದ್ ಕಡೆ ಸೇರಿಸಿ, ಆಮೇಲೆ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ರಾಯ್ತು. ಎಸ್ ಸರ್.